ಎಲ್ಲೋಯ್ತು. ಒಂದು ಕೆರೆ ಇದ್ರೆ ಎಷ್ಟು ಅನುಕೂಲ ಅನ್ನೋದಕ್ಕೆ ಇದೆ ನೋಡಿ. ಇದು ನೀರ್ಕೋಳಿ ಬಾತುಕೋಳಿ ಏನು ಬೇಕಾದಂತ ತಿಳ್ಕೊಳ್ಳಿ, ಇಷ್ಟು ಚೆನ್ನಾಗಿದಾವೆ ನೋಡ್ರಿ. ಇದು ಲಿಂಗದಳ್ಳಿ ಕೆರೆ. ಈ ಕೆರೆ ಡೆವಲಪ್ಮೆಂಟ್ ಮಾಡಿದ್ದಿದ್ರೆ ತುಂಬ ಅನುಕೂಲ ಆಗ್ತಿತ್ತು. ಅಂತರ್ಜಲ ಮಟ್ಟನೂ ಇರ್ತಿತ್ತು. 4 ಪ್ರಾಣಿ ಪಕ್ಷಿಗಳು ಬಾಳ್ತಿದ್ವು. ಇದ್ರ ಕಡೆ ಸ್ಥಳೀಯ ಶಾಸಕರು, ಮಂತ್ರಿಗಳು ಗಮನ ಹರಿಸ್ಬೇಕು. ಅಲ್ಲಿ ದೂರ ಜೂಮ್ ಮಾಡಿ ದೀಪಾವಳಿ, ಅಲ್ಲಿ ನೋಡ್ರಿ ಎಮ್ಮೆ ಗಿಮ್ಮೆ ಎಲ್ಲ ಎಷ್ಟಿದಾವೆ. ಎಮ್ಮೆ ನಾಳೆ ಇಲ್ಲೂ ತೋಟ ಆಗತ್ತಿಲ್ಲ. ಆಮೇಲೆ ಎಲ್ಲ ತೋಟ ಆಗತ್ತೆ. ಹೌದು, ತೋಟ ಆಗತ್ತೆ. ಮತ್ತೆ ಅಲ್ಲಿ ಮುಂಚೂರು ಇನ್ನೊಂದು ಜೂಮ್ ಮಾಡಿ, ಈ ಕಡೆ ನಾಯಿ ನೋಡ್ರಿ ಎಷ್ಟಿದೆ ಪಾಪ. ಈಗ ಬೇಸಿಗೆಗಾಲ ಬೇರೆ ಸ್ಟಾರ್ಟ್ ಆಯ್ತು, ನೀರು ಹರಿಸಿಕೊಂಡು ಬರ್ತವೆ. ಇಂಥ ಕೆರೆಗಳನ್ನು ಡೆವಲಪ್ಮೆಂಟ್ ಮಾಡಿದರೆ ತುಂಬ ಉತ್ತಮ. ಹಾಗಾಗಿ ಇಲ್ಲಿನ ಸ್ಥಳೀಯರು ಕೂಡ ಇದರ ಬಗ್ಗೆ ಗಮನ ಹರಿಸ್ಬೇಕು ಅಂತ ಹೇಳ್ತೀನಿ. ಇವತ್ತು ಎಷ್ಟೋ ಪ್ರಾಣಿ ಪಕ್ಷಿಗಳು ನಶಿಸುವ ಹಂತಕ್ಕೆ ಬಂದಿದೆ ಅಲ್ವಾ ದೀಪ? ನೋಡ್ರಿ ಕೊಕ್ಕರೆ ನೋಡ್ರಿ ಎಷ್ಟು ದೊಡ್ಡದಿದೆ. ನೋಡಿ, ನೀರ್ಕೋಳಿ, ಬಾತ್ಕೋಳಿ ಎಲ್ಲ ಇದೆ. ಎಲ್ಲ ಇಂಥವು ಈ ಜೀವನದಲ್ಲಿ ನೋಡಬೇಕು ಅಂದರೆ ಇನ್ನು ಮುಂದೆ ಪುಸ್ತಕದಲ್ಲಿ ನೋಡ್ಬೇಕಾಗತ್ತೆ. ಮುಂದಿನ ದಿನದಲ್ಲಿ ಕೆರೆ ಎಲ್ಲ ಮುಚ್ಚಿ, ಎಲ್ಲ ಗದ್ದೆ ಮಣ್ಣು ಹಾಕಿ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಹೂಳೆತ್ತಬೇಕು. ಈ ಕೆರೆಗೆ ಮತ್ತು ಮರುಜೀವ ಕೊಡಬೇಕು ಅನ್ನೋದೇ ನಮ್ಮ ಲೈವ್ ಸಾಗರ್ K15ನ ಉದ್ದೇಶ. ಮತ್ತು ಇನ್ನು ಮುಂದೆ ನಾವು ಪ್ರತಿ ಹಳ್ಳಿ, ಊರು, ಜಿಲ್ಲೆ, ತಾಲೂಕುಗಳಿಗೆ ಬರ್ತೀವಿ, ಸುದ್ದಿಗಳನ್ನು ಮಾಡ್ತೀವಿ. ನಿಮ್ಮ ಬೆಂಬಲ ಇರಲಿ ಅಂತ ಹೇಳ್ತಾ, ಇನ್ನು ಮುಂದಿನ ಸುದ್ದಿಗಳನ್ನು ಕೂಡ ನೋಡಬೇಕಾಗತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕೆಳಗೆ ನೋಡಿ ಎಲ್ಲ ಮಣ್ಣು ಹೂಳೆಲ್ಲ ತುಂಬೋಗಿದೆ ನೋಡಿ. ಮಳೆಗಾಲದಲ್ಲಿ ಏನಾಗತ್ತೆ ಗೊತ್ತಾ? ಮಳೆಗಾಲದಲ್ಲಿ ಇದು ತುಂಬ ಹರಿಯತ್ತೆ. ಏನು ತುಂಬ್ದಂಗೆ ಅನ್ಸತ್ತೆ. ಕೆರೆ ಡೆವಲಪ್ಮೆಂಟ್ ಮಾಡಿ ಅಂತ ಹೇಳ್ತೀವಿ. ಮೇಲಿನ ಮೇಲೆ ನೀರು ಹರ್ಕೊಂಡು ಆಮೇಲೆ ಬೇಸಿಗೆಗಾಲದಲ್ಲಿ ನೀರು ಇಲ್ದಂಗೆ ಆಗುತ್ತೆ ಅಷ್ಟೇ. ಎಷ್ಟು ವಿಭಿನ್ನವಾದ ಹಕ್ಕಿಗಳಿದಾವೆ. ಬರೀ ಒಂದು ಸಣ್ಣ ಕೆರೆ ಒಳಗೆ ಡಿಫ್ರೆಂಟ್ ಹಕ್ಕಿಗಳಿದಾವೆ, ನೋಡ್ಬೋದು ನೀವು. ಐ ಥಿಂಕ್ ನೀರ್ಕೋಳಿ ಇರ್ಬೋದಪ್ಪ, ನೀರ್ಕಾಗೇನ ಎಂಥದ. ಸೊ ಈ ಕಡೆ ಬಂದರೆ ಅಲ್ಲಿ ಬಾತುಕೋಳಿ ಇದೆ, ವೈಟ್ ಕಲರ್. ಅಲ್ಲಿ ಹಿಂಗೆ ಪ್ರತಿ ಒಂದು ಜೀವಿಗೆ ಇವತ್ತು ನೀರಿನ ಅವಶ್ಯಕತೆ ಇದೆ. ನೀರು ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಲಿಂಗದಳ್ಳಿ ಕಡೆ ಬರ್ತಾ ಇದ್ದಾಗ ಈ ಒಂದು ಕೆರೆ ನೋಡಿದ್ವಿ. ಇಲ್ಲಿನ ಜನಸಾಮಾನ್ಯರಿಗೂ ಇದರ ಅರ್ಥ ಆಗಬೇಕು. ಯಾಕೆ ಅಂದರೆ ಕೆರೆ ಜಲಮೂಲ ಬೇಕು. ಮನುಷ್ಯನಿಗೆ ಜಲಮೂಲ ಇಲ್ಲ ಅಂದರೆ ಏನಿಲ್ಲ, ಕ್ಷಾಮ ಬರುತ್ತೆ ಊರಲ್ಲಿ ನೀರಿಲ್ಲ ಅಂದರೆ. ಆಮೇಲೆ ಸುತ್ತಮುತ್ತಲೆಲ್ಲ ದೊಡ್ಡ ತೋಟಗಳನ್ನೆಲ್ಲ ಮಾಡ್ಕೊಂಡಿದ್ದೀರಾ. ಇಲ್ಲಿನ ಸ್ಥಳೀಯ ರಾಜಕೀಯ ಮುಖಂಡರುಗಳು ಇದ್ರ ಬಗ್ಗೆ ಗಮನ ಹರಿಸಿ ಮುಂದಿನ ದಿನದಲ್ಲಿ ಈ ಒಂದು ಕೆರೆಗೆ ಇನ್ನೂ ಜೀವ ಬರಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿರುತ್ತೆ. ನೋಡ್ಬೋದು, ಇಲ್ಲಿ ನೋಡ್ರಿ, ಇಲ್ಲಿ ನೀರು ಹೋಗ್ತಾ ಇದೆ. ತೋಟಕ್ಕೆ ಬಿಟ್ಟಿದ್ದಾರೆ, ಈ ಕಡೆ ಸೈಡ್ ತೋಟಕ್ಕೆ ಬಿಟ್ಟಿದ್ದಾರೆ. ಇವತ್ತು ಇನ್ನೂ ಜಾಸ್ತಿ ನೀರಿದ್ರೆ ಈಗ ವರ್ಷದ 366 ದಿನವೂ ಬೆಳೆ ತೆಗಿಬೋದು. ಹಾಗಾಗಿ ನೋಡಿ, ಈ ಕಡೆ ತೋಟ ಇದೆ, ಆ ತೋಟಕ್ಕೆ ಹೋಗ್ತಾ ಇದೆ. ಸೊ ನಮ್ಮ ಉದ್ದೇಶನೇ ಎಷ್ಟು, ಇನ್ನೂ ಕೂಡ ನಮ್ಮ ಉದ್ದೇಶನೇ ಎಷ್ಟು, ಇನ್ನೂ ಈ ಕೆರೆ ಡೆವಲಪ್ಮೆಂಟ್ ಆಗಲಿ. ಇದು ಬಂದು ಲಿಂಗದಳ್ಳಿ, ನಮ್ಮ ಸಾಗರ ತಾಲೂಕಿನ ಲಿಂಗದಳ್ಳಿಯ ಕೆರೆ ಇದು ಇಲ್ಲಿಂದ ಸೀದಾ ಸೊರಬ ಹೋಗುವಂತಹ ದಾರಿ ಮಧ್ಯದಲ್ಲಿರುವಂಥ ಕೆರೆ.